ವಸಂತ ನರಸಾಪುರದ ಕಂಪನಿಯಲ್ಲಿ ಭಾರಿ ಅವಘಡ. ಕಂಪನಿಯ ಎಡವಟ್ಟಿಗೆ 2 ಬಡ ಜೀವಗಳು ಬಲಿ. ಕೆಮಿಕಲ್ ಸಂಪು ಸ್ವಚ್ಛಗೊಳಿಸಲು ಹೋಗಿ 2 ಸಾವು. ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ಕೈಗಾರಿಕಾ ವಸಾಹತು ಅಂತಲೇ ಖ್ಯಾತಿ ಪಡೆದಿರುವ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಕಂಪನಿಯೊಂದರಲ್ಲಿ ಇಂದು ಭಾರಿ ಅವಘಡವೊಂದು ನಡೆದು ಹೋಗಿದೆ. ಕೆಮಿಕಲ್ ತುಂಬಿದ್ದ ಸಂಪನ್ನ ಸ್ವಚ್ಛಗೊಳಿಸಲು ಹೋಗಿದ್ದ 2 ಕಾರ್ಮಿಕರು ಉಸಿರುಗಟ್ಟಿ ಸಾವನ್ನಪ್ಪಿದ್ದು, ಇನ್ನಿಬ್ಬರು ಕಾರ್ಮಿಕರ ಸ್ಥಿತಿ ಚಿಂತಾಜನಕವಾಗಿದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಕಾರ್ಖಾನೆಗಳಲ್ಲಿ ಸರಿಯಾದ ಸುರಕ್ಷತೆ ಇಲ್ಲದೆ ಕಾರ್ಮಿಕರು ಸಾವನ್ನಪ್ಪುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಯಾವುದೇ ಫ್ಯಾಕ್ಟರಿ ಇರಲಿ, ಕಂಪನಿ ಇರಲಿ, ತನ್ನ ಕಾರ್ಮಿಕರಿಗೆ ಸುರಕ್ಷತೆಯನ್ನ ಒದಗಿಸಬೇಕಾಗಿರುವುದು ಅವರ ಜವಾಬ್ದಾರಿ. ಆದರೆ ಅನೇಕ ಕಂಪನಿಗಳ ಬೇಜವಾಬ್ದಾರಿಯಿಂದ, ಎಡವಟ್ಟಿನಿಂದ ಅಮಾಯಕ ಜೀವಗಳು ಬಲಿಯಾಗ್ತಿವೆ. ಇಂತಹದ್ದೇ ಎಡವಟ್ಟಿನಿಂದಾಗಿ ಇಂದು 2 ಬಡ ಜೀವಗಳು ತುಮಕೂರಿನಲ್ಲಿ ಬಲಿಯಾಗಿವೆ. ಏನಿವತ್ತು ಬೆಳಿಗ್ಗೆ ತರೂರಿಂದನ ಒಂದು 4 ಜನ ಲೇಬರ್ಗಳು ನಮ್ಮ ಊರಿಂದ ಇವತ್ತು ಇಂಡಸ್ಟ್ರಿಯಲ್ ಏರಿಯಾಗೆ ಟ್ಯಾಂಕ್ ಕ್ಲೀನರ್ಗೆ ಅಂತ ಹೋಗಿರ್ತಾರೆ. ಮಂಜುನಾಥ್ ಅವರು ಟ್ಯಾಂಕ್ ಕ್ಲೀನರ್ ಓನರ್ ಆಗಿರ್ತಾರೆ. ಅವ್ರು ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಏನಾಗಿರುತ್ತೆ, ಆ ಕಾರ್ಖಾನೆಯನ್ನು ಅವರು ಏನೋ ಒಂದು ಟ್ಯಾಂಕ್ ಕ್ಲೀನ್ ಮಾಡಬೇಕಾದ್ರೆ ಅದನ್ನು ಚೆಕ್ ಮಾಡಿ ಕೆಮಿಕಲ್ ಐತಾ ಇಲ್ವೇ ಅಂತ ಹೇಳಿ ಆ ಫ್ಯಾಕ್ಟ್ರಿಯವರು ಇವರಿಗೆ ಮಾಹಿತಿ ಕೊಟ್ಟು, ನಂತರ ಇದರಿಂದ ಅಪಾಯ ಇಲ್ಲ ಅಂತ ಅಂದಮೇಲೆ ಇವ್ರನ್ನ ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ ಬಿಡಬೇಕಾಗಿತ್ತು. ಯಾವುದೇ ಚೆಕ್ ಮಾಡ್ದಂಗೆ, ಅವ್ರಿಗೆ ಯಾವುದೇ ಸೇಫ್ಟಿ ಕೊಡ್ದಂಗೆ ಅವ್ರನ್ನ ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಬೇಜವಾಬ್ದಾರಿತನದಿಂದ. ಈಗ ಟ್ಯಾಂಕ್ ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ ಕೆಮಿಕಲ್ಲು ಅವ್ರಿಗೆ ಒಂದು ಉಸಿರು ಕಟ್ಟುವಂಥ ಸಂದರ್ಭವಾಗಿ ಕೆಮಿಕಲ್ಲಿಂದನೇ ಈಗ ವೆಂಕಟೇಶು ಮತ್ತು ಪ್ರದೀಪ್ ಅಂತ ಇಬ್ಬರು ಹುಡುಗರು ಅವರು ಮರಣ ಹೊಂದಿದ್ದಾರೆ. ಒಬ್ಬ ತರೂರನು, ಒಬ್ಬ ಮಾಗೋಡನು ಹುಡುಗ, ಒಬ್ಬ ಕಾರ್ಖಾನೆ ಕೆಲಸ ಮಾಡ್ತಕ್ಕಂಥ ಹುಡುಗನೇ ಇದಾಗಿದ್ದಾನೆ. ಒಬ್ಬ ವೆಂಕಟೇಶ್ ಅಂತ ಹೇಳಿ ತರೂರನು ಮರಣ ಹೊಂದಿದ್ದಾನೆ. ಇದಕ್ಕೆ ದಯಮಾಡಿ ಈ ಕಾರ್ಖಾನೆಯ ಮಾಲೀಕರೇ ಇದಕ್ಕೆ ನೇರ ಹೊಣೆ ಅಂತ ಹೇಳಿ ನಾವೆಲ್ಲರೂ ಸೇರಿ ಗ್ರಾಮಸ್ಥರು ಅವ್ರನ್ನ ಖಂಡಿಸಿ ನಾವು ಮಾತಾಡ್ತಾ ಇದ್ದೀವಿ. ದಯಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ತುಮಕೂರು ನಗರದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಲೋರಸ್ ಬಯೋ ಕಂಪನಿಯಲ್ಲಿ ಈ ದುರ್ಘಟನೆ ನಡೆದಿದೆ. ಶಿರಾ ತಾಲೂಕಿನ ತರೂರು ಗ್ರಾಮದ ನಿವಾಸಿ ಮಂಜಣ್ಣ ಎಂಬಾತ ಈ ಕಂಪನಿಯಲ್ಲಿರುವ 1 ಲಕ್ಷ ಲೀಟರ್ ಸಾಮರ್ಥ್ಯದ ಕೆಮಿಕಲ್ ಸಂಪನ್ನ ಸ್ವಚ್ಛಗೊಳಿಸಲು ತನ್ನ ಜೊತೆ ಮತ್ತೆ 3 ಕರೆದುಕೊಂಡು ಹೋಗಿದ್ದ. ಅದೇ ಗ್ರಾಮದ ವೆಂಕಟೇಶ್, ಯುವರಾಜ್ ಮತ್ತು ಶಿವಕುಮಾರ್ ಎಂಬುವವರನ್ನ ಕರೆದುಕೊಂಡು ಹೋಗಿದ್ದ. ಬೆಳಿಗ್ಗೆ 8:30 ಹೋದ್ರು. ಲೋರಸ್ ಬಯೋ ಅಂತ ಮೆಡಿಸಿನ್ ಕಂಪ್ನಿ, ಅಲ್ಲಿ ಇಂಡಸ್ಟ್ರಿ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ. ಅದಕ್ಕೆ ಕೆಮಿಕಲ್ ಏನೋ ಯೂಸೇಜ್ ಆಗಿದೆ. ಅದು ಫ್ಯಾಕ್ಟ್ರಿ ಜವಾಬ್ದಾರಿ. ಅದು ಚೆಕ್ ಮಾಡಿ, ಆಕ್ಸಿಜನ್ ಎಲ್ಲ ಚೆಕ್ ಮಾಡಿ ಕೊಡ್ಬೇಕಾಯ್ತು. ಮೀಟ್ರ್ ಎಲ್ಲ ಚೆಕ್ ಮಾಡಿ ಸುಮಾರು ಈಗ 2 ವರ್ಷದಿಂದ ಮಾಡ್ತಾಯಿದ್ವಿ. ಏನು ಪ್ರಾಬ್ಲಮ್ ಏನು ಆಗಿರಲಿಲ್ಲ. ಅದಾದ್ಮೇಲೆ ನನ್ನ ತಮ್ಮ ವಾಶ್ ಮಾಡ್ತಿದ್ದಂತೆ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾನೆ. ಅವನ ಎತ್ತಗೆ ಅಂತ ಇನ್ನು 3 ಜನ ಹೇಳಿದವ್ರಿ. ಎಷ್ಟು ದೊಡ್ಡ ಸಂಪ ಅದು? ದೊಡ್ಡ ಗೊತ್ತಿಲ್ಲ ಸರ್, ಅದು ಅಳತೆ ನೋಡಿಲ್ಲ ನಾವು. ಹ್ಞೂ ಸರ್, ಒಂದು 1 ಲಕ್ಷ ಲೀಟರ್ ಇರ್ಬೋದು. ಹಾಂ, ಅನ್ಕಾನ್ಸಿಯಸ್ ಅವನು ಆದ್ನಲ್ಲ. ಈ 3 ಜನ ಅವ್ರನ್ನ ಎತ್ತಕ್ಕೆ ಇಳಿದ್ಬಿಟ್ಟವ್ರೆ. ಕೆಮಿಕಲ್ ಸರ್, ಕೆಮಿಕಲ್. ಅವರು ಸಡನ್ನಾಗಿ ಎತ್ತಕ್ಕಾಗಿಲ್ಲ. ಅನ್ಕಾನ್ಸಿಯಸ್ ಆಗಿರೋ 2 ಎತ್ತಕ್ಕಾಗಿಲ್ಲ. ಅವರು ಅನ್ಕಾನ್ಸಿಯಸ್ ಬಿದ್ದಾರೆ ಸರ್. ಆಮೇಲೆ ಫ್ಯಾಕ್ಟ್ರಿಯಲ್ಲಿ ಲೇಬರ್ಸ್ 2 ಇಳಿದ್ದೇವೆ. ಅದ್ರಾಗ ಒಬ್ಬರು ಡೆತ್ ಆಗ್ಯಾನೆ, ಫ್ಯಾಕ್ಟ್ರಿ ಲೇಬರ್ಸ್. ಹ್ಞೂ, 3 ಜನ ಕ್ಲೀನ್ ಮಾಡೋಕ್ಕಿಂತ ಹೋಗಿದ್ರ? 4 ಜನ ಹೋಗಿದ್ರು ಸರ್. ಅದ್ರಾಗ ಒಬ್ಬ ಇವರೆಲ್ಲ ಮೇಲ್ಗಡೆ ಇದ್ರು ಸರ್. ಕೇಳಿ, ಅವನು ಎಲ್ಲ ಮೇಲ್ಗಡೆನೇ ಇದ್ರು ಅಂತ ಇವರು. ನನ್ನ ತಮ್ಮ ಯಾವಾಗ ಕೆಳಗಡೆ ಬಿದ್ದನ, ಇವರು ಕೆಳಗಡೆ ಬಿದ್ದು ಅನ್ಕಾನ್ಸಿಯಸ್ ಆಗಿ ಬಿದ್ದೋಗ್ಯಾನಲ್ಲ ಅಂತ ಮೇಕೆ ತಗೋರಿ. ಅವರು ಅನ್ಕಾನ್ಸಿಯಸ್ ಆಗಿರೋ ಸರ್. ಅದು ಏನು ನಮಗೆ ಗೊತ್ತಿಲ್ಲ ಸರ್. ಕೆಮಿಕಲ್ ವೇಸ್ಟ್ ಬಂತು, ಅಲ್ಲಿ ಡಂಪ್ ಆಗುತ್ತೆ. ಅದೆಲ್ಲ ಕ್ಲೀನಾಗಿ ಎಲ್ಲ ಆಚೆ ಕಡೆ ತೆಗ್ದಿದ್ದಾರೆ ವೇಸ್ಟು. ಲಾಸ್ಟಿಗೆ ಕ್ಲೀನ್ ಮಾಡ್ಬೇಕಲ್ಲ, ಗನ್ನಲ್ಲಿ ಎಲ್ಲ ಕ್ಲೀನ್ ಮಾಡಿ ಕೊಡ್ತಿದ್ವಿ. ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಸರ್. ಸೇಫ್ಟಿ ಏನು ಗೊತ್ತಿಲ್ಲ ಸರ್.
ಇವನು ಪ್ರಭು ಅಂತ ಸರ್. ಸಂಪು ಸ್ವಚ್ಛಗೊಳಿಸೋದಕ್ಕೆ ಅಂತ ಮಂಜಣ್ಣ ಮೊದಲು ಕೆಳಗೆ ಇಳಿದಿದ್ದಂತೆ. ಈ ವೇಳೆ ಉಸಿರುಗಟ್ಟಿದಂತಾಗಿ ಮಂಜಣ್ಣ ಸಂಪಿನೊಳಗೆ ಬೀಳ್ತಾನೆ. ಆತ ಬೀಳ್ತಿದ್ದಂತೆ ತಕ್ಷಣವೇ ಆತನನ್ನ ರಕ್ಷಿಸಲು ವೆಂಕಟೇಶ್ ಮತ್ತು ಯುವರಾಜ್ ಕೂಡ ಸಂಪಿನೊಳಗೆ ಇಳಿತಾರೆ. ಆದರೆ ಆ ಕೆಮಿಕಲ್ ವಾಸನೆಯಿಂದ ಉಸಿರುಗಟ್ಟಿ ಅವರು ಕೂಡ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾರೆ. ಕೊನೆಗೆ ಅಲ್ಲಿಯೇ ಇದ್ದ ಕಂಪನಿಯ ಸೆಕ್ಯೂರಿಟಿ ಗಾರ್ಡ್ ಮಧುಗಿರಿ ಮೂಲದ ಪ್ರತಾಪ್ ಕೂಡ ಕೆಳಗೆ ಇಳಿದಿದ್ದ. ಆದರೆ ಆತ ಕೂಡ ಮೂರ್ಛೆ ಹೋಗಿ ಬಿದ್ದಿದ್ದಾನೆ. ಕೊನೆಗೆ ಉಸಿರುಗಟ್ಟಿ ವೆಂಕಟೇಶ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಪ್ರತಾಪ್ ಸಾವನ್ನಪ್ಪಿದ್ರೆ ಮಂಜಣ್ಣ ಮತ್ತು ಯುವರಾಜ್ ತೀವ್ರ ಅಸ್ವಸ್ಥಗೊಂಡಿದ್ದು ಇವರಿಬ್ಬರನ್ನ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ನಾನು ಸ್ಪಾಟ್ ಆಗಿದ್ದೆ ಸರ್ 12 ಗಂಟೆ ನಾವು ಮ್ಯಾಗಡಾಗಿದ್ದೆ. ನೀವು ಎಷ್ಟೊತ್ತಿಗೆ ಹೋದ್ರಿ ಕೆಲಸಕ್ಕೆ ಅಲ್ಲಿಂದ ಹೇಳಿ? 9 ಗಂಟೆಗೆ ಹೋದ್ವಿ. ಬಾಕ್ಲ ನಿಲ್ಲಿಸ್ಕೊಂಡಿದ್ರು. ಅವ್ರು ಯಾರು ಸೈನ್ ಫೋನ್ ಹಾಕಿ ಕೊಡುವಾಗ ಲೇಟ್ ಆಯ್ತು. ಅದು ಹಾಕಿದಂಗೆ ಹೋಗಿ ಒಳಗೆ ಬಿಟ್ಟರು. ಸೇಫ್ಟಿ ಗಿಫ್ಟಿ ಏನು ಕೊಡಲಿಲ್ಲ. ಮಾಸ್ಕ್ ಒಂದು ಕೊಟ್ಟರು. ಮಾಸ್ಕ್ ಒಂದು ಕೊಡ್ತಿದ್ದಂಗೆ ನಮ್ಮ ಓನರ್ ಏನು ಮಾಡಿದ್ರು, ಕೆಳಗೆ ಇಳಿದ್ರು. ಇಳಿದ್ಬಿಟ್ಟು ಎಲ್ಲ ಕ್ಲೀನ್ ನೀರು ಹೊಡೆದ್ವಿ. ಫಸ್ಟ್ ಆಚೆ ಕೊಡ್ತಿದ್ದಂಗೆ ತಿರುಗಿ ಕೆಳಗೆ ಇಳಿದ್ರು. ಒಂಥರ ಕಪ್ಪಿತ್ತಲ್ಲ, ಅದು ಹಾಕಿದಂಗೆ ನಾವೇ ಮಾಡಿ ಅಣ್ಣ ಇದು ಯಾಕೆ ಕಪ್ಪು ಕೊಯ್ತಿ ಅಂತ ಯಾಕೆ ಸ್ಮೆಲ್ಲು ಅಂದರು. ತಿರುಗಿ ಇಳಿಲಿಲ್ಲ ಅವರು. ತಿರುಗಿ ಏನು ಮಾಡಿದ್ರು, ನೀರು ಯಾವ ತಿರುಗಿ ಲಾರಿ ತಗೊಂಡು ತಿರುಗಲ್ಲ ನೀರು ಹೊಡೆದ್ರು ಆಚೆಗೆ. ತಿರುಗಿ ಮುಂಜಾನೆ ಇಳಿದ್ರು ಕೆಳಗೆ. ಓನರ್ ಇಳಿದ್ಬಿಟ್ಟು ಸುಮ್ಮನೆ ಒಂಚೂರು ಹಿಂಗೆ ಇಳಿತಿದ್ದಂಗೆ ಸ್ಮೆಲ್ ಬಂದ ಹೆಂಗೆ ಹತ್ತಿರ ಸ್ವಲ್ಪ ಮ್ಯಾಗ ಹತ್ತಿರು ಅನ್ನೋಷ್ಟದ ಹತ್ತಿರೋ ತಿರುಗಿ ಹಿಂಗೆ ಕೆಳಗೆ ಬಿದ್ಬಿಟ್ರು. ಮುಂಚೆಗೆ ಬಿದ್ರಲ್ಲ ನಮ್ಮ ಮಣ್ಣು ಬಿತ್ತು ಅಂತ ಏನು ಮಾಡಿದ್ರು. ಇನ್ನೊಬ್ಬ ಯುವರಾಜ ವೆಂಕಟೇಶ್ ಏನು ಮಾಡೋದು ಇಬ್ಬರು ಇಳಿದ್ರು. ಅದಾಕಿದಂಗೆ ಇನ್ನೊಬ್ಬ ಅವ್ರು ಮೂರ್ಛೆ ಬಿದ್ರಲ್ಲ, ತಿರುಗಿ ಇನ್ನೊಬ್ಬ ಫ್ಯಾಕ್ಟ್ರಿ ಹುಡುಕ್ ಬಂದು ಅವನು ಇದ್ದಿದ್ರೆ ಅವನು ಮೂರ್ಛೆ ಬಿದ್ರು. ಅಷ್ಟೇ ಆಗಿದ್ದಲ್ಲಿ. ಓನರ್ ಅಂದ್ರೆ ಯಾರು? ಮುಂಜಾನೆ ಅಂತ ಇವ್ರು ತಮ್ಮರೇನೆ. ಅದೇ ಕ್ಲೀನಿಂಗ್ ಕರ್ಕೊಂಡು ಅವರೇ ಫಸ್ಟ್ ಅವರೇ ಇಳಿತಿದ್ದಿಲ್ಲ. ಫ್ಯಾಕ್ಟ್ರಿ ಓನರ್ ಅಲ್ಲ, ಕ್ಲೀನಿಕ್ ಕರ್ಕೊಂಡು ಹೋಗ್ತಾರೆ ಅವರೇ ಫಸ್ಟ್ ಅವರೇ ಸಹ ಇಳಿತಿದ್ದು. ನಮ್ಮನ್ನೇ ಇಳಿತಿರೋ ಆಳ್ಗಳನ್ನ ಏನೊಂದು ಏನಿಲ್ಲ ಸರ್, ಮಾಸ್ಕ್ ಒಂದು ಕೊಟ್ಟಿದ್ರು ಅಷ್ಟೇ. ಹೆಂಗಾಯ್ತು ನಿಮ್ಗೆ ಸ್ಮೆಲ್ ಬಂತ ಹೆಂಗೆ ಅಂತ ಹೆಂಗಾಯ್ತು? ಅದನ್ನ ಗೊತ್ತಿಲ್ಲ ಸರ್. ಕೆಳಗಡೆಗೆ ಏನು ನಮ್ಮ ಮ್ಯಾಗಡೆಗೆ ಏನು ಸ್ಪೇನ್ ಇರಲಿಲ್ಲ, ಗೊತ್ತಿಲ್ಲ ಸರ್. ಇನ್ನೂ ಪಾಚಿ ಇತ್ತು ಎಲ್ಲನ, ಅದೆಲ್ಲ ಕ್ಲೀನ್ ಮಾಡ್ಕೊಂತ ಇಳಿದಿದ್ರು. ನಾವು 4 ಜನ 15 ಸೀರೆ ಚೆನ್ನಾಗಿರುತ್ತೆ. ತರೂರು ಸರ್. 4 ಜನ ತರೂರು. ಇವತ್ತಿಂದ ಸ್ಟಾರ್ಟ್ ಮಾಡಿದ ಕ್ಲೀನ್ ಮಾಡೋದು? ಹ್ಞೂ ಸರ್, ಇವತ್ತೇ ಫಸ್ಟ್ ಬಂದಿತ್ತು. ಇವತ್ತೇ ನಾವು ಒಂದೇ ಐತೆ ಕ್ಲೀನ್ ಮಾಡಿಕೊಡ್ರಿ ಅಂತಂದ್ರು. ಬಂದು ಹಾಕ್ತಾನೆ ಕೈ ಕ್ಲೀನ್ ಮಾಡಿದ್ರಂತ ಇಲ್ಲ ನೀವೇ ಫಸ್ಟ್ ಕ್ಲೀನ್? ಸರ್ ಮೊದಲಿದ್ದು ಹೆಂಗೆ ಕ್ಲೀನ್ ಆಗ್ತಿರಲಿಲ್ಲ. ಅವಾಗೆಲ್ಲ ಚೆಕ್ ಮಾಡೋಕೆ ಇದು ಮಾಡೋರು. ಇದು ಯಾವುದೋ ಮೊನ್ನೆ ಇದು ಮಾಡಿವಲ್ಲ ಅದಕ್ಕೆ ಮಾತ್ರ ಏನು ಚೆಕ್ ಮಾಡಲಿಲ್ಲ. ನಿಮಗೆ ಮತ್ತೇನೋ ಕರೆಗಿರಿ ಎಲ್ಲ ಆಗೈತಿಲ್ಲ? ಅದೇ ಸರ್, ಅವ್ರು ಹಿಡ್ಕೊಂಬಂದಲ್ಲ ಕೆಳಗೆ ಬಿದ್ದಿದ್ರೆ ಮೂರ್ಛೆ ಮ್ಯಾಕ್ ಎತ್ಕೊಂಡಲ್ಲ ಎಲ್ಲ ಫುಲ್ ಎಲ್ಲ ಇದಾಗ್ಬಿಟ್ಟಿಲ್ಲ. ಇಲ್ಲ ಧೈರ್ಯವಾಗಿ ಏನು ಬರಲಿ ಸರ್, ನಿಮ್ಗೆ ಸ್ಮೆಲ್ ಬರಲಿಲ್ಲ? ಏನಿಲ್ಲ, ಮ್ಯಾಕ್ ಎತ್ಕೊಂಡಲ್ಲ ಅವಾಗೆಲ್ಲ ಇದಾಗ್ಬಿಡ್ತು. ಇಲ್ಲ ಇನ್ನೂ ಉಸಿರಾಡೋರು ಎದೆ ಓದ್ತಾರೆ ಹಿಂಗೆ. ಅಲ್ಲಿಂದ ಬರುವಾಗಿಲ್ಲ. ನಾವು ಒಬ್ಬನ ಕಾರ ಕರ್ಕೊಂಬಂದಿದ್ವಿ, ಓನರ್ ಕಾರ ಕರ್ಕೊಂಬಂದ್ವಿ. ಇನ್ನು ಮಿಕ್ದವ್ರು ಮೂವರನ್ನ ಇದ್ರ ಕರ್ಕೊಂಬಂದು ಆಂಬುಲೆನ್ಸ್ನಾಗೆ. ಫುಲ್ ಅಣ್ಣ ಮಗ ಕಾಣ್ತಾ ಇರಲಿಲ್ಲ. ಮಗ ಪಕ್ಕ ಎಲ್ಲ ತೊಳೆದು ಅವಾಗೆಲ್ಲ ಉಸಿರಾಡೋರು. ಸೊ ಈಗ ಗೊರ್ರಂಬರು ಇಬ್ರು ಡೆತ್ ಆಗೋರೆ, ಇಬ್ರು ಕ್ರಿಟಿಕಲ್ ಐತೆ ಸರ್. ಇಬ್ರು ಡೆತ್ ಆಗ್ಯಾರ. ಫ್ಯಾಕ್ಟ್ರಿ ಹುಡುಗ ಒಬ್ಬ ತರು ಹುಡುಗ ನಮ್ಮನೆ ಇಬ್ರು ಅಡ್ಮಿಟ್ ಆಗ್ಯಾರ ಸರ್. ಒಟ್ಟು 5 ಜನ ನೀವು ಹಂಗಾರೆ? 5 ಜನ ಫ್ಯಾಕ್ಟ್ರಿ ಹುಡುಗ ಸೇರಿ ಒಟ್ಟು 5 ಜನ. ಡ್ರೈವರು ಸೇರಿ ಇವನು ಸೇರಿ. ಹೌದು ಇವರು ಸೇರಿ 5 ಜನ ಸರ್. ನಾವು 5 ಜನ ಒಟ್ಟಿಗೆ. ಏನು ದೊಡ್ಡದ ಫ್ಯಾಕ್ಟ್ರಿ ಅದು? ಸುಮಾರು ದೊಡ್ಡ ಸರ್. ಹೌದಾ? ಇನ್ನು ಕಂಪನಿಯವರ ನಿರ್ಲಕ್ಷ್ಯದಿಂದಲೇ ಈ ದುರಂತ ಸಂಭವಿಸಿದೆ ಎನ್ನಲಾಗಿದೆ. ಕೆಮಿಕಲ್ ಸಂಪನ್ನ ಸ್ವಚ್ಛ ಮಾಡೋದು ಅದು ಡೇಂಜರಸ್ ಅಂತ ಗೊತ್ತಿದ್ರೂ ಕೂಡ ಆ ಕಂಪನಿಯವರು ಈ ಕಾರ್ಮಿಕರಿಗೆ ಯಾವುದೇ ಸೇಫ್ಟಿ ಐಟಮ್ಗಳನ್ನ ಕೊಟ್ಟಿರಲಿಲ್ವಂತೆ. ಕೇವಲ ಮಾಸ್ಕ್ಗಳನ್ನ ಮಾತ್ರ ಕೊಟ್ಟಿದ್ರಂತೆ. ಹೀಗಾಗಿ ಕೆಮಿಕಲ್ ಸಂಪಿಗೆ ಇಳಿಯುತ್ತಿದ್ದಂತೆ ಕಾರ್ಮಿಕರು ಮೂರ್ಛೆ ಹೋಗಿದ್ದು ಈ ಅವಘಡ ಸಂಭವಿಸಿದೆ. ಕೋರಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಒಟ್ಟಿನಲ್ಲಿ ಕಂಪನಿಯ ನಿರ್ಲಕ್ಷ್ಯಕ್ಕೆ 2 ಅಮಾಯಕ ಜೀವಗಳು ಬಲಿಯಾಗಿದ್ದು ಮಾತ್ರ ದುರಂತವೇ ಸರಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.